ಹಾಯ್ ನಮಸ್ಕಾರ. ಫೈನಲಿ ಟೀಮ್ ಇಂಡಿಯಾ ಇಂಟರ್ನ್ಯಾಷನಲ್ T20 ಗೆದ್ದಿದೆ. ಒಂದು T20 ಮ್ಯಾಚಲ್ಲಿ ಟೀಮ್ ಗೆದ್ದಿದೆ ಅಂತ ನಾನು ರಿಪೋರ್ಟ್ ಕೊಟ್ಟು ಆಲ್ಮೋಸ್ಟ್ 2 ತಿಂಗಳಾಗ್ತಾ ಬಂದಿದೆ. ಲಾಸ್ಟ್ ನಾನು ಹೇಳಿದ್ದು ಯಾವತ್ತು ಅಂತಂದರೆ RCB ಕಪ್ ಗೆದ್ದಾಗ. ಅದೇ ಲಾಸ್ಟ್ T20 ಮ್ಯಾಚ್ ಒಂದು ಗೆಲುವಿನ ರಿಪೋರ್ಟ್ ಜೊತೆಗೆ ಸ್ಟಾರ್ಟ್ ಮಾಡಿರೋದು. ಇವತ್ತು ಫೈನಲಿ ಭಾಳಷ್ಟು ಹಿನ್ನಡೆಯ ನಂತರ, ಭಾಳಷ್ಟು ನೋವಿನ ನಂತರ ಮುಖಭಂಗ ಆದಮೇಲೆ ಜಿಂಬಾಬ್ವೆ ವಿರುದ್ಧ ನಾವು ಗೆದ್ದಿದ್ದೀವಿ. ಬನ್ನಿ ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಜಿಂಬಾಬ್ವೆ ಕ್ವಾಲಿಟಿ ಆಫ್ ಟೀಮ್ ಬಗ್ಗೆ ನಾನು ಮಾತನಾಡಬೇಕು ಅಂತಂದರೆ, ಸಿಕಂದರ್ ರಜಾ ಮ್ಯಾಚ್ಗಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಆಯಿತು. ಅದನ್ನು ಅಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಇಲ್ಲ ನಮ್ಮದು ಟ್ರಾನ್ಸಿಷನ್ ಆಗ್ತಿರುವಂಥ ಟೀಮ್, ಇಂಡಿಯಾದು ಕೂಡ ಟ್ರಾನ್ಸಿಷನ್ ಆಗ್ತಿದೆ, ಸೊ ಈಕ್ವಲ್ ಫೈಟ್ ಇರುತ್ತೆ ಅಂತ. ಬಟ್ ನನಗೇನೋ ಈ ಟೀಮನ್ನು ನೋಡಿದಾಗ ಅಂತ ಈಕ್ವಲ್ ಫೈಟ್ ಕೊಡುವಂಥ ಟೀಮ್ ಅಂತ ಅನಿಸ್ಲಿಲ್ಲ, ಬೋತ್ ಇನ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್. ನನಗೇನೊಂದು ಡೌಟ್ ಏನಿತ್ತು ಅಂತಂದರೆ, ನಾನು ಹಿಂದಿನ ತಮ್ನೇಲಲ್ಲಿ ಹಾಕಿದ್ದೆ, ಈ ಜಿಂಬಾಬ್ವೆ ವಿರುದ್ಧ ಈಸಿ ಇಲ್ಲ ಗುರು ಅಂತ. ಇದಕ್ಕೆ ರೀಸನ್ ಏನು ಅಂತಂದರೆ, ಬಾಂಗ್ಲಾದೇಶ ವಿರುದ್ಧ ಹಿಂದೆ ಈ ಒಂದು ಸೀರೀಸ್ಗಿಂತ ಮುಂಚೆ ಸೊ ಅವರು ಒನ್ ಡೇಲಿ 2 ಮ್ಯಾಚ್ ಗೆದ್ದಿದ್ರು, 1 ಸೋತಿದ್ರು. ಹಾಗೆ ಒಂದೇ ಒಂದು ಟೆಸ್ಟ್ ಮ್ಯಾಚ್ ಇತ್ತು, ಅದನ್ನು ಕೂಡ ಜಿಂಬಾಬ್ವೆ ಬಾಂಗ್ಲಾದೇಶನ ಬಗ್ಗು ಬಡಿದಿತ್ತು. ಹಾಗೆ T20 2 ಮ್ಯಾಚ್ ಬಾಂಗ್ಲಾ ಗೆದ್ದಿದ್ರು, 1 ಮ್ಯಾಚನ್ನು ಜಿಂಬಾಬ್ವೆ ಗೆದ್ದಿದೆ. ಸೊ ಹಾಗಾಗಿ ಅವರ ಕ್ಯಾಲಿಬರನ್ನು ತೋರಿಸಿದ್ದಾರೆ. ವಿಶೇಷವಾಗಿ ಮುಜರ್ಬಾನಿ ಹಾಗೆ ನಗ್ವಾರ ಇಬ್ಬರು ಕೂಡ ಒಳ್ಳೆ ಬೌಲಿಂಗ್ ಮಾಡಿದರು. ಹಾಗೆ ಓಪನಿಂಗಲ್ಲಿ ಬರುವಂಥ ಬೆನೆಟ್, ಸೊ ಅವರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಬೆನೆಟ್ ನಿಮಗೆ ನೆನಪಿರೋ ಹಾಗೆ ಈ T20 ವರ್ಲ್ಡ್ ಕಪ್ಪಲ್ಲಿ ಇದೇ ವರ್ಷ ಆರಂಭದಲ್ಲಿ ಒಂದು 96 ಹೊಡೆದಿದ್ರು, ಸಮಥಿಂಗ್ ಅರೌಂಡ್ 51 ಬಾಲ್ ಏನೋ ಅನ್ಕೋತೀನಿ. ಹಾಗೆ ಮುಜರ್ಬಾನಿ 16 ರನ್ ಕೊಟ್ಟು 4 ವಿಕೆಟ್ ತೊಗೊಂಡಿದ್ರು. ಸೊ ಒಳ್ಳೆ ಒಂದು ಟಚಲ್ಲಿರುವ ಟೀಮ್ ಇದು. ಬಟ್ ಇವತ್ತು ನಥಿಂಗ್ ಇನ್ ಫ್ರಂಟ್ ಆಫ್ ಇಂಡಿಯನ್ ಪ್ಲೇಯರ್ಸ್ ಅಂತ ಅನಿಸ್ತು. ಸೊ ಇವತ್ತು ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ಬೌಲಿಂಗನ್ನು ಅಚ್ಚುಕಟ್ಟಾಗಿ ಮಾಡಿದ್ರು. ನಾವು ಹರ್ಷದೀಪ್, ಪ್ರಸಿದ್ಧ ಕೃಷ್ಣ, ಎಲ್ಲ ಒಂದು ಗ್ರೂಪ್ ಇತ್ತಲ್ಲ, ಇದನ್ನು ಹರ್ಷಿತ್ ರಾಣಾ ಎಲ್ಲ ನೋಡಬೇಕಾದ್ರೆ ಬೆಟ್ರಾಗಿ ಇವರೇ ಮಾಡಿದ್ರು ಅಂತ ಅನಿಸ್ತು ನನಗೆ. ಮಯಾಂಕ್ ಯಾದವ್ ಯಾಕೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಎಲ್ಲರ ಪ್ರಶ್ನೆ ಆಗಿತ್ತು, ನನ್ನ ಪ್ರಶ್ನೆ ಕೂಡ ಆಗಿತ್ತು. ಬಟ್ ಹಿ ಪ್ರೂವ್ಡ್ ರಾಂಗ್ ಟುಡೇ. 4 ಓವರ್ಗೆ 18 ರನ್, 2 ವಿಕೆಟ್, ಪ್ರಮುಖವಾದಂಥ ವಿಕೆಟ್ಗಳನ್ನು ಗಳಿಸಿದ್ರು. ಅಶೋಕ್ ಶರ್ಮಾ 4 ಓವರ್ಗೆ 29 ರನ್, ಫಸ್ಟ್ ಓವರ್ಗೆ 10 ರನ್ ಹೊಡೆಸ್ಕೊಂಡ್ರು. ನಂತರ ಕೇಮ್ ಬ್ಯಾಕ್, ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಪ್ರಿನ್ಸ್ ಯಾದವ್ ಕೂಡ ನೀಟ್ ಬೌಲಿಂಗ್, 2 ವಿಕೆಟ್, 4 ಓವರ್ಗೆ 19 ರನ್. ಶಿವಮ್ ದುಬೆ ಆಸ್ ಯೂಶುವಲ್ 4 ಓವರಿಗೆ 32, 1 ವಿಕೆಟ್. ರವಿ ಬಿಷ್ಣೋಯ್ ಲಾಸ್ಟ್ ಮ್ಯಾಚಲ್ಲಿ 60 ರನ್ ಚರ್ಚಿಸ್ಕೊಂಡಿದ್ರು. ಬಟ್ ಈ ಒಂದು ಆಪೋನೆಂಟ್ಸ್ ವಿರುದ್ಧ ಕ್ವಾಲಿಟಿ ಆಫ್ ಬ್ಯಾಟ್ಸ್ಮನ್ ನಾವು ನೋಡಿದ್ರೆ ಇಂಗ್ಲೆಂಡ್, ಐರ್ಲೆಂಡ್ಗಿಂತ ತುಂಬ ಇವ್ರು ಹಿಂದೆ ಇದ್ದಾರೆ. ಜಿಂಬಾಬ್ವೆ ನಾವು ಒಂದು ಕಾಲದಲ್ಲಿ ಆ್ಯಂಡಿ ಫ್ಲಾರ್, ಹಿಟ್ ಸ್ಟ್ರೀಕ್, ಗ್ರ್ಯಾಂಡ್ ಫ್ಲಾರ್ ಇಂಥ ಪ್ಲೇಯರ್ಗಳನ್ನು ನೋಡ್ತಾ ಇದ್ವಿ, ಒಲಾಂಗ ಅಂತ ಪ್ಲೇಯರ್ಸ್ ಇದ್ದರು. ಸೊ ಆದರೆ ಈಗ ಅಂಥ ಒಂದು ಕ್ವಾಲಿಟಿ ಟೀಮ್ ಅಲ್ಲ ಇದು ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಸೊ 175ಕ್ಕೆ 7 ಅವ್ರ ಪರವಾಗಿ ಸ್ವಲ್ಪ ಫೈಟ್ ಕೊಟ್ಟಿದ್ದು ಅಂತಂದರೆ, ರ್ಯಾನ್ ಬರ್ಲ್ಸ್ ಚೆನ್ನಾಗಿ ಆಡಿದ್ರು, ಮ್ಯಾಥೆವೆರೆ ಚೆನ್ನಾಗಿ ಆಡಿದ್ರು, 39 ರನ್. ನಾವು ಬ್ಯಾಟಿಂಗ್ ಮಾಡಿದಾಗ ಶುರುವಾಯಿತು ನಮ್ಮ ಬೇಬಿ ಬಾಸ್ನ ಒಂದು ಹಾವಳಿ. ಫಾರ್ ದ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ 50ಯನ್ನು ಗಳಿಸಿದ್ರು. ವೈಭವ್ ಸೂರ್ಯವಂಶಿಗೆ ಈಗ ಸ್ವಲ್ಪ ಫ್ರೀ ಲೈಸೆನ್ಸ್ ಸಿಕ್ಕಿದೆ, ಸಂಜು ಸ್ಯಾಮ್ಸನ್ ಇಲ್ಲ. ಸೊ ಹಾಗಾಗಿ ನೀಟಾಗಿ ನಾನೇ ಆ ಓಪನಿಂಗ್ಗೆ, ಪ್ರಭ್ಸಿಮ್ರನ್ ಇನ್ನೂ ಕೂಡ ಡೆಬ್ಯೂ ಮಾಡಿಲ್ಲ. ಸೊ ಆ ಒಂದು ಲಿಬರ್ಟಿ ಲೈಸೆನ್ಸ್ ಅವ್ರಿಗೆ ಸಿಕ್ಕಿರೋದ್ರಿಂದ ಆರಾಮಾಗಿ ಆಡಿದ್ರು ಇವರು. ಇನ್ನೊಂದೇನು ಅಂತಂದರೆ, ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ವೈಭವ್ ಸೂರ್ಯವಂಶಿಯಲ್ಲಿ ಚಚ್ಚಿ ಬಿಸಾಕಿದ್ದಾರೆ. ಇಂಗ್ಲೆಂಡ್ ವಿರುದ್ಧ 160+ ಏನೋ ಗಳಿಸಿರೋದು ಅವರು, 15 6 ಹೊಡೆದಿದ್ರು ಅವತ್ತು. ಸೊ ಹಾಗಾಗಿ ಇನ್ನೊಂದು ಮ್ಯಾಚಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಕೂಡ 70+ ಏನೋ ರನ್ ಗಳಿಸಿರೋದು. ಸೊ ಈ ಪಿಚ್ ಕಂಡೀಷನ್ಸ್ ಇಂಗ್ಲೆಂಡ್, ಐರ್ಲೆಂಡಿಗೆ ಕಂಪೇರ್ ಮಾಡಿದ್ರೆ ವೈಭವ್ಗೆ ಚೆನ್ನಾಗಿ ಐಡಿಯಾ ಇತ್ತು, ಯಾವ ರೀತಿ ಆಡಬೇಕು, ಯಾವ ಶಾಟ್ಗಳನ್ನು ಹೊಡಿಬೇಕು ಅಂತ. 19 ಬಾಲಲ್ಲಿ 50 ಭರ್ಜರಿಯಾಗಿ ಚಚ್ಚಿ ಬಿಸಾಕಿದ್ರು. 4 ಬೌಂಡ್ರಿ, 4 ಸಿಕ್ಸ್. ಅಭಿಷೇಕ್ ಶರ್ಮಾ ಡಿಸಪಾಯಿಂಟ್ ಮಾಡಿದ್ರು, 8 ಬಾಲಿಗೆ 1 ರನ್. ಸ್ಟಾರ್ಟ್ ಸಿಗ್ತಾ ಇಲ್ಲ ಅವ್ರಿಗೆ ಎಲ್ಲೂ ಕೂಡ. ಏಷನ್ ಕಿಶನ್ ಮುಗಿಸ್ತಾರೆ ಮ್ಯಾಚ್ ಅಂತ ಅಂದ್ಕೊಂಡೆ, ಬಟ್ 35, 24 ಬಾಲಿಗೆ 3 ಬೌಂಡ್ರಿ, 2 ಸಿಕ್ಸ್. ಶ್ರೇಯಸ್ ಅಯ್ಯರ್ ಆ್ಯಸ್ ಯೂಶುವಲ್ ಅವರು ಹಿಂದೆ ಐರ್ಲೆಂಡ್, ಇಂಗ್ಲೆಂಡಲ್ಲೂ ಕೂಡ ಚೆನ್ನಾಗಿ ಬ್ಯಾಟ್ ಮಾಡಿದ್ದಾರೆ, ಒನ್ ಡೇಲೂ ಚೆನ್ನಾಗಿ ಬ್ಯಾಟ್ ಮಾಡಿದ್ದಾರೆ ಅಯ್ಯೋ. ತಿಲಕ್ ವರ್ಮಾ ಇಬ್ಬರು ಕೂಡ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಮ್ಯಾಚನ್ನು ಫಿನಿಷ್ ಮಾಡಿದ್ದಾರೆ. ಸೊ ಇಂಗ್ಲೆಂಡ್ ಹಾಗೆ ಐರ್ಲೆಂಡ್ನಲ್ಲಿ ಸೋತಂಥ ನೋವು ಇಲ್ಲಿ ಸ್ವಲ್ಪ ಇವತ್ತಿನ ಮ್ಯಾಚ್ ಫಾರ್ ದ ಫಸ್ಟ್ ಟೈಮ್ ಶ್ರೇಯಸ್ ಅಯ್ಯರ್ಗೆ ಒಂದು ಸೈ ಆಫ್ ರಿಲೀಫ್, ಒಂದು ಟೆನ್ಷನ್ ಏನಿತ್ತು ಅದೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ, ಭಾರ ಕಡಿಮೆ ಆಗಿರುತ್ತೆ. ಹಬ್ಬ, ನಾನಂತೂ ಅಕೌಂಟ್ ಓಪನ್ ಮಾಡಿದ್ದೀನಿ ಅಂತ. ಜಿಂಬಾಬ್ವೆ ವಿರುದ್ಧನ ಯಾವ ಟೀಮ್ ವಿರುದ್ಧನ ಅಂತೂ ನಾವು ಗೆದ್ದಿದ್ದೀವಲ್ಲ ಅನ್ನೋದು ಶ್ರೇಯಸ್ ಅಯ್ಯರ್ಗೆ. ಗೌತಮ್ ಗಂಭೀರ್ಗೆ ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಬರ್ಬೋದು, ಯಾಕಂತಂದರೆ ಬ್ಯಾಕ್ ಟು ಬ್ಯಾಕ್ ಹ್ಯುಮಿಲಿಯೇಷನ್ ಎಲ್ಲವೂ ಕೂಡ ಆಗಿತ್ತು. ಫೈನಲಿ ನಾವು ಗೆದ್ದಿದ್ದೀವಿ. ಸೊ ಈ ಗೆಲುವಿನ ಬಗ್ಗೆ ನೀವೇನು ಹೇಳ್ತೀರಾ, ಕಮೆಂಟ್ ಮಾಡಿ. ನಮಸ್ಕಾರ.